ಹಾಯ್ ನಮಸ್ತೆ. ಇವತ್ತು ಇಂಡಿಯನ್ ಕ್ರಿಕೆಟ್ಗೆ ಡಬ್ಬಲ್ ಹೊಡೆತ. ಒಂದು ಕಡೆ ವುಮೆನ್ಸ್ ಸೆಮಿಫೈನಲ್ ಹಂತಕ್ಕೆ ಹೋಗುವಂಥ ಒಂದು ಕನಸು ಇಟ್ಕೊಂಡು ಆಸ್ಟ್ರೇಲಿಯಾ ವಿರುದ್ಧ ಆ ಮ್ಯಾಚ್ ಹೊಡ್ಸ್ಕೊಂಡು ಹೋಯಿತು. ಇನ್ನೊಂದು ಮ್ಯಾಚ್ ಈಗ ಐರ್ಲೆಂಡ್ ವಿರುದ್ಧ ನಾವು ಫಸ್ಟ್ ಮ್ಯಾಚ್ ಏನೋ ಕ್ರಿಕೆಟಲ್ಲಿ ಇದೆಲ್ಲ ಆಗುತ್ತೆ ಬ್ರೋ, ಸಮಾಧಾನ ಮಾಡ್ಕೊಳ್ಳಿ ಅಂತೆಲ್ಲ ನಾನು ಸಮಾಧಾನ ಮಾಡಿಕೊಂಡೆ. ಫಸ್ಟ್ ಮ್ಯಾಚ್ ಸೋತ ಮೇಲೆ ಹೌದು ಕ್ರಿಕೆಟಲ್ಲಿ ಇದೆಲ್ಲ ಆಗುತ್ತಲ್ವಾ, ನಾನು ಯಾಕೆ ತುಂಬ ಅದನ್ನು ಮನಸ್ಸಿಗೆ ಹಚ್ಕೋಬೇಕು ಅಂತ ಎರಡನೇ ಮ್ಯಾಚಿಗೆ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಮ್ಯಾಚ್ ನೋಡೋಕ್ಕೆ ಶುರು ಮಾಡಿದೆ. ಫಸ್ಟ್ ಇನ್ನಿಂಗ್ಸ್ ಅಂತೂ ಸೂಪರ್ಬ್ ಆಗಿತ್ತು. ಎರಡನೇ ಇನ್ನಿಂಗ್ಸಲ್ಲಿ ಎಲ್ಲ ಉಲ್ಟಾ ಪಲ್ಟಾ ಆಯಿತು. ಇವತ್ತಿನ ಮ್ಯಾಚ್ ಬಗ್ಗೆ ಒಂದಷ್ಟು ಅನಾಲಿಸಿಸ್ ಕೊಡೋದಾದರೆ, ಬೌಲರ್ಸ್ ಡಿಡ್ ಎ ಫ್ಯಾಂಟಾಸ್ಟಿಕ್ ಜಾಬ್. 154ಕ್ಕೆ 8. ಲಾಸ್ಟ್ ಮ್ಯಾಚಲ್ಲಿ 180+ ಕೊಟ್ಟಿದ್ವಿ. ಆ ಮಿಸ್ಟೇಕನ್ನು ಕರೆಕ್ಟ್ ಮಾಡಿಕೊಂಡು ನಮ್ಮ ಬೌಲರ್ಸ್ ಒಂದು ಚೇಂಜ್ ಮಾಡಿದರು. ಪ್ರಸಿದ್ಧ ಅವರ ಬದಲು ಪ್ರಿನ್ಸ್ ಬಂದರು. ಒಂದು ಡ್ರೀಮ್ ಡೆಬ್ಯೂ, 22 ರನ್ನಿಂಗ್ 3 ವಿಕೆಟ್. ಬೌಲರ್ಸ್ಗಳ ಬಗ್ಗೆ ಇವತ್ತು ದೂರೋ ಹಾಗೆ ಇಲ್ಲ, ಪರ್ಫೆಕ್ಟ್ ಆದಂಥ ಬೌಲಿಂಗ್ ಮಾಡಿದ್ದಾರೆ. 4 ಓವರ್ಗೆ 35ಕ್ಕೆ 2 ವಿಕೆಟ್. ಹರ್ಷಿತ್ ರಾಣಾ 3 ಓವರ್ಗೆ 17 ರನ್ 1 ವಿಕೆಟ್. ಪ್ರಿನ್ಸ್ ಯಾದವ್ 4 ಓವರ್ಗೆ 22 3 ವಿಕೆಟ್. ದುಬೆ 3 ಓವರ್ಗೆ 25 2. ಸೂರ್ಯಾಂಶ್ ಅಡಿಗೆ ಫಸ್ಟ್ ಓವರ್ ಚೆನ್ನಾಗಿ ಮಾಡಿದ್ರು, ಎರಡನೇದಲ್ಲಿ ಕಾಸ್ಟ್ಲಿ ಆದರೂ ಇಟ್ ಹ್ಯಾಪನ್ಸ್. ಅಕ್ಷರ್ ಪಟೇಲ್ ವಿಕೆಟ್ ಇಲ್ಲ, 4 ಓವರ್ಗೆ 28. ಬೌಲರ್ಗಳು ಅಚ್ಚುಕಟ್ಟಾಗಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಇದು ಫಸ್ಟ್ ಇನ್ನಿಂಗ್ಸ್ ಆಯಿತು. ಅವ್ರದಲ್ಲೂ ಟ್ರೈ ಮಾಡಿದ್ರು. ಟೆಕ್ಟರ್ ಈ ಸಲ ಚೆನ್ನಾಗಿ ಆಡಿದ್ರು. ಕ್ಯಾಲಿಟ್ಸ್ ಕೂಡ ಚೆನ್ನಾಗಿ ಆಡಿದ್ರು. ಅವ್ರದ್ದೊಂದು ಪಕ್ಕ ಒಂದು ಟೆಂಪ್ಲೇಟ್ ಏನಿದೆ ಐರ್ಲೆಂಡ್ದು, ಅದನ್ನು ಅವರು ಮಾಡಿದ್ದಾರೆ. ನಮ್ಮ ಬೌಲಿಂಗ್ ವಾಸ್ ಪರ್ಫೆಕ್ಟ್. ನನಗನ್ನಿಸ್ತು ಲಾಸ್ಟ್ ಮ್ಯಾಚ್ನ ಒಂದು ಮಿಸ್ಟೇಕನ್ನು ಕರೆಕ್ಟ್ ಮಾಡ್ಕೊಂಡಿದ್ದಾರೆ, ಇವತ್ತು ಈಸಿಯಾಗಿ ಚೇಸ್ ಮಾಡ್ತಾರೆ ಅಂತ. ಬಟ್ ಒನ್ಸ್ ನಮ್ಮ ಬ್ಯಾಟಿಂಗ್ ಸ್ಟಾರ್ಟ್ ಆದಮೇಲೆ ಮತ್ತೆ ಅದೇ ರಾಗ ಅದೇ ಹಾಡು. ಸಂಜು ಸ್ಯಾಮ್ಸನ್ ನನಗೆ ಪ್ರಸಿದ್ಧ ಅವರ ಒಂದು ಬ್ಯಾಟ್ಸ್ಮನ್ ವರ್ಷನ್ ಅಂತ ಅನ್ಸುತ್ತೆ. ಯಾಕಂತಂದರೆ ಕೆಲವೊಂದು ಮ್ಯಾಚಲ್ಲಿ ಅದ್ಭುತವಾಗಿ ಆಡ್ತಾರೆ, ಕೆಲವೊಂದು ಮ್ಯಾಚಲ್ಲಿ ಇವರೇನಾ ಅವರು ಅಂತ ಡೌಟ್ ಬರುತ್ತೆ. ಇವತ್ತು ಕೂಡ ಕ್ಲೂನೇ ಇರಲಿಲ್ಲ ಅವ್ರಿಗೆ, ಯಾವ ಥರ ಬಾಲ್ ಪಿಚ್ಚಾಗಿ ಒಳಗೆ ಬರ್ತಾ ಇದೆ, ಯಾವ ರೀತಿ ಅದನ್ನು ಆಡಬೇಕು ಏನು ಅಂತ. ಕ್ಲೂಲೆಸ್ ಆಗಿ ಅದನ್ನು ಲೆಗ್ಗಿಗೆ ಹೋಗುತ್ತೆ ಅಂತಲೇ ಏನೋ ಅದನ್ನೊಂದು DRS ಬೇರೆ ತೊಗೊಂಡ್ರು, ಅದು ವೇಸ್ಟ್ ಆಯಿತು. DRS ತಗೊಂಡಾಗಲೇ ಅವ್ರ ಮುಖದಲ್ಲಿ ಕಾನ್ಫಿಡೆನ್ಸ್ ಇರಲಿಲ್ಲ ಸ್ಯಾಮ್ಸನ್ನಿಗೆ, ನಂಬರ್ 1. ಎರಡನೇದಾಗಿ ಲಾಸ್ಟ್ ಮ್ಯಾಚಲ್ಲಿ 49 ಆಯ್ತು. ಅದಾದಮೇಲೆ ಅಭಿಷೇಕ್ ಶರ್ಮಾದು ಕೂಡ ಇವತ್ತು ಲೂಸ್ ಶಾಟ್. ನಿಜವಾಗ್ಲೂ ಫಸ್ಟ್ ಇನ್ನಿಂಗ್ಸಲ್ಲಿ ಅಥವಾ ಫಸ್ಟ್ ಮ್ಯಾಚಲ್ಲಿ ಏನು ಅವ್ರು ಆಡಿದರು ಅದಕ್ಕೂ ಇದಕ್ಕೂ ಅಜಗಜಾಂತರ ಡಿಫ್ರೆನ್ಸ್ ಇತ್ತು. ಒಟ್ಟಾರೆ ಅವರು ಆ ಪೊಸಿಷನಲ್ಲೂ ಇರಲಿಲ್ಲ. ಆ ಶಾಟ್ ಎಲ್ಲೋ ನೋಡ್ತಿದ್ರು, ಹೆಡ್ ಎಲ್ಲೋ ಇತ್ತು, ಕನೆಕ್ಟ್ ಆಗಿದ್ದೋ ಎಲ್ಲೋ, ಅವ್ರು ಔಟ್ ಆದರು. ಅದಾದಮೇಲೆ ಇಶಾನ್ ಕಿಶನ್ ತುಂಬ ನಾವು ಏನು ಬೆಟ್ ಮಾಡುವಂಥ ಪ್ಲೇಯರ್ ಅಲ್ಲ, ಅವ್ರ ಮೇಲೆ ಏನು ತುಂಬ ನಂಬಿಕೆ ಇಡುವಂಥ ಪ್ಲೇಯರ್ ಅಲ್ಲ. ಬಂದರೆ ಅವತ್ತು ಬ್ಲಾಕ್ ಬಸ್ಟರ್ ಬರುತ್ತೆ, ಇಲ್ಲ ಅಂತಂದರೆ ಮುಗೀತು, ಹಿಟ್ ಆರ್ ಮಿಸ್. ಇಶಾನ್ ಕಿಶನ್ ನನಗೇನು ಸರ್ಪ್ರೈಸ್ ಅನ್ನಲಿಲ್ಲ, ಬಟ್ ರನ್ಔಟ್ ಆದರು. ಶ್ರೇಯಸ್ ಅಯ್ಯರ್ ನನಗೆ ಇವತ್ತು ಡಿಸಪಾಯಿಂಟ್ ಮಾಡಿದ್ದು ಅಂತಂದರೆ ಅವರೇ. ಶ್ರೇಯಸ್ ಅಯ್ಯರ್ ಇವತ್ತು ನಿತ್ತು ಆಡ್ತಾರೆ, ಕೊನೆವರೆಗೂ ಮ್ಯಾಚನ್ನು ತೊಗೊಂಡು ಹೋಗ್ತಾರೆ. ಯಾಕಂದರೆ ಒಬ್ಬ ಕ್ಯಾಪ್ಟನಿಗೆ ತುಂಬ ಹರ್ಟ್ ಆಗಿರುತ್ತೆ. ನಿಮ್ಗೆ ಎಷ್ಟು ಹರ್ಟ್ ಆಗಿದೆಯೋ, ಒಬ್ಬ ಡೆಬ್ಯೂ ಮಾಡಿ ಅಥವಾ ಒಂದು ಎರಾ ಸ್ಟಾರ್ಟ್ ಮಾಡೋಣ, ಅವ್ರದ್ದೊಂದು ಹೊಸ ಇನ್ನಿಂಗ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಅಯ್ಯರ್ ಇವತ್ತು ಕೊನೆವರೆಗೂ ನಿಲ್ತಾರೆ ಅಂತ ಅಂದ್ಕೊಂಡೆ. ಬಟ್ ಶ್ರೇಯಸ್ ಅಯ್ಯರ್ ಕ್ಲೂಲೆಸ್. ಅಜಯ್ ಮುಂಡ್ರಾ ನಮ್ಮ ಇಂಡಿಯಾದವ್ರಿಗೆ ಯಾವ ರೀತಿ ಬಂದು ಕಾಡ್ತಾ ಇದ್ದಾರೆ ಅಂತಂದರೆ, ನಿಜವಾಗ್ಲೂ ಫ್ಯಾಬ್ಲೆಸ್ ಆ ಹುಡುಗ. ನಾವು ನಿಜವಾಗ್ಲೂ ಆಪೋನೆಂಟ್ ಆದರೂ ಕೂಡ ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು, ಅಷ್ಟು ಬ್ಯೂಟಿಫುಲ್ಲಾಗಿ ಆಡಿದ್ರು. ಏನು ತಿಲಕ್ ವರ್ಮಾಗೊಂದು ಸಾರಿ, ನಾನು ಲಾಸ್ಟ್ ಮ್ಯಾಚಲ್ಲಿ ಅವ್ರಿಗೆ ಹೇಳಿದ್ದೆ ಯಾರು ಇವ್ರನ್ನ ವೈಸ್ ಕ್ಯಾಪ್ಟನ್ ಮಾಡಿದ್ದು ಅಂತ. ಬಟ್ ಟುಡೇ ತಿಲಕ್ ವರ್ಮಾ ಪ್ಲೇಡ್ ಎ ಬ್ಯೂಟಿಫುಲ್ ಇನ್ನಿಂಗ್ಸ್. ಅವ್ರಿಗೆ ಯಾರಾದರೂ ಒಬ್ಬರು ಸಾಥ್ ಕೊಟ್ಟಿದ್ದಾರೆ ಕೊನೆಯವರೆಗೆ, ಮ್ಯಾಚ್ನ ಮುಗಿಸಿರೋರು. ಬಟ್ ಅವರೇ ಔಟ್ ಆದರು. 46 ಬಾಲಿಗೆ 55 ರನ್, 3 ಬೌಂಡ್ರಿ, 1 6. ತುಂಬ ತಾಳ್ಮೆಯಿಂದ ಆಡಿದ್ರು. ಒಬ್ಬ ವೈಸ್ ಕ್ಯಾಪ್ಟನ್ ಹೇಗೆ ಆಡಬೇಕು, ಸೊ ಅವ್ರ ಏಜನ್ನು ಮೀರಿ ಇವತ್ತು ಮೆಚ್ಯೂರಿಟಿ ತೋರಿಸಿ ಆಡಿದ್ರು. ಬಟ್ ಅವರಿಗೆ ಕರೆಕ್ಟ್ ಆದಂಥ ಸಾಥ್ ಅಕ್ಷರ್ ಪಟೇಲ್ ಸ್ವಲ್ಪ ನಿಂತರು, ಶಿವಮ್ ದುಬೆ ಟ್ರೈ ಮಾಡಿದ್ರು. ಬಟ್ ಸೂರ್ಯಾಂಶಿಂದ ನನಗೆ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂತಂದರೆ ಫಸ್ಟ್ ಮ್ಯಾಚ್ ಅಂತ ಈ ಹುಡುಗರೆಲ್ಲ IPL ಆಡಿ ತುಂಬ ಕಾನ್ಫಿಡೆನ್ಸಲ್ಲಿ ಇರ್ತಾರೆ, ಇವತ್ತು ಆರಾಮಾಗಿ ಆಡ್ತಾರೆ ಅಂತ ಅಂದ್ಕೊಂಡೆ. ಬಟ್ ಸೂರ್ಯಾಂಶ್ ಕೂಡ ಇವತ್ತು ಡಿಸಪಾಯಿಂಟ್ ಮಾಡಿದ್ರು. ನಾನು ಇನ್ನೊಂದು ಸಾರಿ ಕೇಳಬೇಕು ಹರ್ಷಿತ್ ರಾಣಾಗೆ. ನಾವು ನಾರ್ಮಲಿ ಎಲ್ಲರ ಹಾಗೆ ನಾನು ಕೂಡ ದತ್ತುಪುತ್ರ ಅಂತೆಲ್ಲ ಅವ್ರನ್ನ ಹೇಳ್ತಿದ್ದೆ, ತಮಾಷೆ ಮಾಡಿದ್ದೆ. ಬಟ್ ಈ ಹುಡುಗ ಬೌಲಿಂಗಲ್ಲಿ ಬ್ಯಾಟಿಂಗಲ್ಲಿ ಕೊನೆಯವರೆಗೂ ಕೂಡ ಹೋರಾಟ ಮಾಡಿದ್ರು. ಲಾಸ್ಟಿಗೆ 2 ಬಾಲಿಗೆ 8 ರನ್ ಬೇಕಾದರೂ ಕೂಡ ನನಗೆಲ್ಲ ಒಂದು ಹೋಪ್ ಇತ್ತು, ಹರ್ಷಿತ್ ರಾಣಾ ಒಂದು ಸಿಂಗಲ್ 2D ಏನಾದರೂ ಮಾಡಿ ಮ್ಯಾಚ್ ಮುಗಿಸ್ತಾರೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಹರ್ಷಿತ್ ರಾಣಾ ಔಟ್ ಆಗ್ತಾರೆ. ಹರ್ಷದೀಪಿಂದ ನನಗೇನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಮ್ಯಾಚ್ ಮುಗಿಸ್ತಾರೆ ಅಂತ. ಬಟ್ ಹಿಟ್ ರೈಟ್ ಒಂದು ಸಾಥ್ ಕೊಟ್ಟರು. ಬಟ್ ಓವರಾಲ್ ಐರ್ಲೆಂಡ್ ವಿರುದ್ಧ ನೀವು 2 ಮ್ಯಾಚ್ ಸೋಲ್ತೀರ ಅಂತಂದರೆ ಇದು ಸೀರಿಯಸ್ ಆಗಿ ಥಿಂಕ್ ಮಾಡಬೇಕಾದಂಥ ಸಮಯ. ವೈಭವ್ ಸೂರ್ಯವಂಶಿಗೆ ಇವತ್ತು ಚಾನ್ಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ವೈಭವ್ಗೆ ಚಾನ್ಸ್ ಕೊಡಲಿಲ್ಲ. ನನಗನ್ಸುತ್ತೆ ವೈಭವ್ನ ಸ್ಟ್ರೈಟ್ ಅವೇ ಇವತ್ತು ಆಡಿಸ್ಬೇಕಾಗಿತ್ತು. ಏನಾದರೂ ಒಂದು ಅವಕಾಶ ಮಾಡಿಕೊಟ್ಟೆ ಅವರಿಗೆ, ಖಂಡಿತ ಅವ್ರನ್ನ ಆಡಿಸ್ಬೇಕಾಗಿತ್ತು. ಯಾಕಂದರೆ ನೀವು ಇಂಗ್ಲೆಂಡ್ ವಿರುದ್ಧ ಟ್ರೈ ಮಾಡೋಕ್ಕೆ ಮುಂಚೆ ಐರ್ಲೆಂಡ್ನಲ್ಲಿ ಒಂದು ಅವಕಾಶ ಕೊಟ್ಟಿದ್ರೆ ಆ ಹುಡುಗನಿಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾಯಿತ್ತು. ಬಟ್ ವೈಭವ್ ಬಿಡಿ, ಅವನಿಗೆ ನಾನು ನೋಡಿದಾಗ ಆ ಹುಡುಗ, ನೀವು ಇಂಗ್ಲೆಂಡ್ ಮೇಲೆ ಆಡಿದ್ರು ಆತ ಆಡೋದು ಅದೇ ಕ್ರಿಕೆಟ್. ಮೇ ಬಿ ಅಲ್ಲಿ ಸ್ವಲ್ಪ ಟಫ್ ಆಗ್ಬೋದು, ಬಟ್ ಆತ ಖಂಡಿತ ಅದನ್ನು ತನ್ನ ಟೆಂಪರಮೆಂಟನ್ನು ಲೂಸ್ ಮಾಡಲ್ಲ. ಹಿ ವಿಲ್ ಕ್ಲಿಕ್. ಇನಿಷಿಯಲಿ ತುಂಬ ಪ್ರೆಷರ್ ಹಾಕೋಕ್ಕಲ್ಲ, ಫಸ್ಟ್ ಮ್ಯಾಚಿಂದನೇ ಆಡುವಂಥ, ಹಿಟ್ ಆರ್ ಮಿಸ್ ಆಗೇ ಆಗುತ್ತೆ. ಬಟ್ ಓವರಾಲ್ ಇವತ್ತು ಟೀಮ್ ಚೇಂಜಸ್ ಚೆನ್ನಾಗಿತ್ತು. ಬೌಲಿಂಗ್ ವಿಚಾರದಲ್ಲಿ ಬಂದಾಗ ಶೇಡ್ಗೆ ಬಂದಿದ್ದು ಕೂಡ ಒಳ್ಳೆಯದೇ. ಕಂಪೇರ್ ಟು ವಾಷಿಂಗ್ಟನ್ ಸುಂದರ್, ಶೇಡ್ಗೆ ವಾಸ್ ಫಾರ್ ಬೆಟರ್. ಅವ್ರಿಗಿನ್ನೂ ಅವಕಾಶ ಸಿಕ್ಕಿದ್ರೆ ಒಳ್ಳೆ ಪ್ಲೇಯರ್ ಆಗ್ತಾರೆ. ಬೌಲಿಂಗ್ ಕೂಡ
ತುಂಬ ಡೀಸೆಂಟ್ ಆಗಿದೆ ಅವ್ರದ್ದು. ಸೆಕೆಂಡ್ ಓವರ್ ಕಾಸ್ಟ್ಲಿ ಆದರು, ಬಟ್ ಇಟ್ ಹ್ಯಾಪನ್ಸ್. ಸೊ ಅದನ್ನು ಬಿಟ್ಟರೆ ಇವತ್ತು ಓವರಾಲ್ ನಾವು ಬ್ಯಾಟಿಂಗಲ್ಲಿ ನಮ್ಮದು ಕೊಲ್ಯಾಪ್ಸ್ ಆಯಿತು. ಟಾಪ್ ಆರ್ಡರ್ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಜವಾಬ್ದಾರಿಯಿಂದ ಆಡಬೇಕು. ಯಾಕಂತಂದರೆ ಹೌದು, ನೀವೆಲ್ಲ ಫ್ಲ್ಯಾಮ್ ಪ್ಲೇಯರ್ಸ್, ಫಸ್ಟ್ ಬಾಲಿಂದನೇ 6 ಹೊಡಿಬೇಕು ಅಂತಲೇ ಕಾಯುವಂಥದ್ದು. ಬಟ್ ಎಲ್ಲ ಮ್ಯಾಚಲ್ಲಿ ಅದಾಗಲ್ಲ. ಸ್ಟಾರ್ಟಿಂಗ್ ಬೇಕಾಗುತ್ತೆ, ಒಂದು ಫೌಂಡೇಶನ್ ಅನ್ನೋದು ಬೇಕಾಗುತ್ತೆ. ಯಾಕಂತಂದರೆ ಹಿಂದೆ ವೀರೇಂದ್ರ ಸೆಹ್ವಾಗ್ ಅಂತ ಪ್ಲೇಯರ್ ತುಂಬ ಡಾಮಿನೇಟಾಗಿ ಆಡೋರು, ಬಟ್ ಅವ್ರದ್ದು ಒಂದು ಮಿನಿಮಮ್ ಗ್ಯಾರಂಟಿ ಇರೋದು ಒಂದು 3-4 ಓವರ್ ಆದರೂ ನಿಲ್ತಾರೆ ಅಂತ. ಬಟ್ ಇವರು ಫಸ್ಟ್ ಓವರ್ಲಿ 2 ವಿಕೆಟ್, ನಿಜವಾಗ್ಲೂ ಡಿಸಪಾಯಿಂಟಿಂಗ್. ಐರ್ಲೆಂಡ್ ವಿರುದ್ಧ ನಾವು ಒಂದು ಮ್ಯಾಚ್ ಸೋತಿದ್ದಕ್ಕೆ ಒಂದು ಗೇಮ್ ಅಡ್ಜಸ್ಟ್ ಅಂತ. ಬಟ್ ಇದೆಲ್ಲ ಅಡ್ಜಸ್ಟ್ ಮಾಡ್ಕೊಳೋಕ್ಕಾಗಲ್ಲ ಸೀರಿಯಸ್ಲಿ. ಇಂಡಿಯಾ 2 ವರ್ಲ್ಡ್ ಕಪ್ ಗೆದ್ದಂಥ ಟೀಮ್, ಒಂದು ಐರ್ಲೆಂಡ್ ಅಂತ ಟೀಮಲ್ಲಿ 2 ಮ್ಯಾಚನ್ನು ಸೋತು ಸಿರೀಸನ್ನು ಕಳ್ಕೊತಾರೆ ಅಂತಂದರೆ ಇದು ಸೀರಿಯಸ್ಲಿ ಯೋಚನೆ ಮಾಡಬೇಕಂತ ಸಮಯ. ನಾನು ಗಂಭೀರ್ ಅವರು ಕೋಚ್ ಆದಮೇಲೆ ಎಲ್ಲರೂ ಹೇಳ್ತಾರೆ ಗಂಭೀರ್ ಮೇಲೆ ಹಾಕಬೇಡಿ ಅಂತ, ಒಂದಷ್ಟು ಜನ ಹೇಳುವಂಥದ್ದು ನಾನು ನೋಡಿದ್ದೀನಿ. ಬಟ್ ವರ್ಸ್ಟ್ ರೆಕಾರ್ಡ್ಗಳು ಬಂದಿರೋದು ಗಂಭೀರ್ ಅವರ ಒಂದು ಕೋಚಿಂಗಲ್ಲೇ. ಇದನ್ನು ಅವರು ಒಪ್ಕೊಳ್ಳೇಬೇಕು. ಫ್ಯಾನ್ಸ್ ಕೂಡ ಇದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ದ್ರಾವಿಡ್ ಅವ್ರ ಹಿಂದೆ ಇದ್ದರು, ರವಿಶಾಸ್ತ್ರಿ ಇದ್ದರು. ಯಾವಾಗಲೂ ಕೂಡ ಈ ಲೋಗೆ ನಾವು ತಲುಪಿಲ್ಲ. ನೀವು ಹೇಳ್ಬೋದು ಅವರ ಇದರಲ್ಲಿ ನಾವು 2026 T20 ವರ್ಲ್ಡ್ ಕಪ್ ಗೆದ್ದಿದ್ದೀವಿ, ಏಷ್ಯಾ ಕಪ್ ಅಂಥದ್ದು ಗೆದ್ದಿದ್ದೀವಿ ಅಂತ. ಬಟ್ ಇದೆಲ್ಲ ವರ್ಕ್ ಆಗಲ್ಲ. ಯಾಕಂತಂದರೆ ನೀವು ಇಂಥ ಮ್ಯಾಚ್ಗಳಲ್ಲಿ ಇದಕ್ಕೆಲ್ಲ ಲಕ್ಷ್ಮಣ್ಣೆಲ್ಲ ಕಳಿಸೋರು ನೆನಪಿದೆಯಾ? VVS ಲಕ್ಷ್ಮಣ್ಣ ಕೋಚಾಗಿ ಕಳಿಸೋರು ದ್ರಾವಿಡ್ ಇರಬೇಕಾದ್ರೆ. ದ್ರಾವಿಡಿಗೆ ರೆಸ್ಟ್ ಕೊಡೋರು. ಸೊ ಈ ಥರ ಅಂದರೆ ಇದೊಂದು ಏನು ಇಷ್ಟರಲ್ಲಿ ಮುಗ್ದೋಗೋ ಮ್ಯಾಚ್ ಥರ ಇತ್ತು. ಬಟ್ ನಾನು ಐರ್ಲೆಂಡ್ ಅವರ ಆಟವನ್ನು ನೋಡಿದಾಗ ದೇ ವೇರ್ ವೆಲ್ ಪ್ರಿಪೇರ್ಡ್ ಫಾರ್ ದಿಸ್ ಸೀರೀಸ್. ಅಂದರೆ ಅವರು ನೀಟಾಗಿ ಹೋಮ್ವರ್ಕ್ ಮಾಡಿಕೊಂಡ್ರು, ಯಾವ ಪ್ಲೇಯರ್ಗೆ ಹೇಗೆ ಮತ್ತು ಆ ಕಂಡೀಷನ್ಸ್ಗೆ ಆ ಒಂದು ಗ್ರೌಂಡಲ್ಲಿ ಹೇಗೆ ಆಡಬೇಕು ಐರ್ಲೆಂಡ್ ಅವ್ರಿಗೆ ಗೊತ್ತು. ನನಗನ್ನಿಸ್ತು ಇಂಡಿಯಾದವರು ಜಸ್ಟ್ ಅನದರ್ ಟೂರ್ನಮೆಂಟ್ ಅಂತ ಇದನ್ನು ಟ್ರೀಟ್ ಮಾಡಿದ್ರು ಅಂತ. ಸೊ ಹಾಗಾಗಿ ಮತ್ತು ಇಲ್ಲಿ ಭಾಳಷ್ಟು ಜನ ಈ ಟೀಮಲ್ಲಿ ಇರುವಂಥವ್ರು ಸ್ವಲ್ಪ ಅವ್ರಿಗೆ ಫ್ರೀ ಟೈಮ್ ಇತ್ತು ರೆಡಿ ಆಗೋಕ್ಕೆ. ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಇವರೆಲ್ಲ ಒನ್ ಡೇಲಿಲ್ಲ, ಟೆಸ್ಟಲ್ಲಿಲ್ಲ. ಶ್ರೇಯಸ್ ಅಯ್ಯರ್ ಕೂಡ ಈಗ ಕಮ್ಬ್ಯಾಕ್ ಮಾಡ್ತಿರುವಂಥವ್ರು. ಸೊ ಇದೆಲ್ಲವನ್ನು ನೋಡಿದಾಗ ತಿಲಕ್ ವರ್ಮಾ ಕೂಡ ಇರಲಿಲ್ಲ. ನೀವು ಗಮನಿಸಿದ್ರೆ ಅವರು ಸೀರೀಸ್ ಆಡಿರ್ಬೋದು, ಬಟ್ ನಾವು ಇದನ್ನು ತುಂಬ ಕ್ಯಾಶುವಲ್ ಆಗಿ ತಗೊಂಡ್ವಾ ಅಂತ ನನಗನ್ನಿಸ್ತು. ಶ್ರೇಯಸ್ ಅಯ್ಯರ್ ಫಸ್ಟ್ ಮ್ಯಾಚನ್ನು ಸೋತಾಗಲೇ ಹೇಳಿದರು, ನಾವು ಯಾವುದೇ ಟೀಮನ್ನು ಕೂಡ ಲೈಟಾಗಿ ತೊಗೊಳಕ್ಕಾಗಲ್ಲ, ಸೀರಿಯಸ್ ಆಗಿರಬೇಕು ಅನ್ನೋದಕ್ಕೆ ಸಾಕ್ಷಿ ಅಂತ. ಅವ್ರ ಮಾತಲ್ಲೇ ಇತ್ತು, ಅವರು ಲೈಟಾಗಿ ತೊಗೊಂಡಿದ್ರು ಫಸ್ಟ್ T20 ಅಂತ. ಫಸ್ಟ್ T20 ಹೋಗಲಿ, 2ನೇದು ಗೆದ್ದು ಸರಣಿ ಆದರೂ ಸಮ ಮಾಡಬೇಕಲ್ಲ. ಬಟ್ ಆ ಒಂದು ಪ್ರಿಪ್ರೇಷನ್ ಕೂಡ ಕಾಣಿಸ್ಲಿಲ್ಲ. ಇಟ್ಸ್ ವೆರಿ ಹೈ ಟೈಮ್ ನೀವು ಗಂಭೀರ್ನ ಇನ್ನೂ ಕೂಡ T20 ಅಂತ ಮಾದರಿಯಲ್ಲಿ ಮುಂದುವರಿಸ್ತೀರಾ. ಯಾಕಂತಂದರೆ IPL ಬೇಸ್ ಮೇಲೆ ಅವ್ರು ಬಂದವರು ಏನೋ ಕೋಚಿಂಗಿಗೆ. IPL ಸಕ್ಸಸ್ ಕಂಡ್ರು KKRಲ್ಲಿ, ಬೇರೆ ಬೇರೆ ಫ್ರಾಂಚೈಸಿಲಿ ಅಂತ. ಬಟ್ ಸ್ಟಿಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಗಂಭೀರ್ ಒಬ್ಬ ಪರ್ಫೆಕ್ಟ್ ಕೋಚ್ ಅಂತ ನನಗೆ ಅನಿಸಿಲ್ಲ. ಕಂಪ್ಲೀಟಾಗಿ ಕೋಚ್ ಮೇಲೂ ಹಾಕೋಕ್ಕಾಗಲ್ಲ, ಪ್ಲೇಯರ್ಗಳು ಕೂಡ. ಬಟ್ ಓವರಾಲ್ ಆ ಡ್ರೆಸ್ಸಿಂಗ್ ರೂಮ್ ವಾತಾವರಣ ಹೇಗಿದೆ ಅನ್ನೋದು ಕೂಡ ನಾವು ಗಮನಿಸಬೇಕಾಗುತ್ತೆ. ದ್ರಾವಿಡ್ ಇದ್ದಾಗ ಹೇಗಿತ್ತು, ಗಂಭೀರ್ ಇದ್ದಾಗ ಹೇಗಿತ್ತು. ಸೊ ಇಟ್ ಹ್ಯಾಪನ್ಸ್. ಅಂದರೆ ಸೋಲ್ಗಳಾಗ್ತವೆ, ಬಟ್ ಎಷ್ಟು ಹೀನಾಯವಾಗಿ ಸೋಲ್ತೀವಿ ಯಾರ ಮೇಲೆ ಅನ್ನೋದು ಪ್ರಶ್ನೆ. ಸೊ ನೀವು ಕಮೆಂಟ್ ಮಾಡಿ ಈ ಒಂದು ಸೋಲಿಗೆ ಏನು ಕಾರಣ. ನಮ್ಮ ಬ್ಯಾಟಿಂಗ್ ಅಂತೂ ಪ್ರೈಮ್ ಕಲ್ಪ್ರಿಟ್ಗಳು ಎಲ್ಲರೂ ಕೂಡ ಪ್ಲೇಯರ್ಸ್ಗಳು, ಎಕ್ಸೆಪ್ಟ್ ತಿಲಕ್ ವರ್ಮಾ, ಶಿವಮ್ ದುಬೆ ಅಂತ ಪ್ಲೇಯರ್ಗಳನ್ನು ಬಿಟ್ಟರೆ. ಹರ್ಷಿತ್ ರಾಣಾ ಪಾಪ ಆತ ಬೌಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾನೆ. ಕೋಟಾ ಅಂತ ಹೇಳ್ತಾ ಇದ್ವಿ ಗಂಭೀರ್ ಅವರ ನೆಚ್ಚಿನ ಪ್ಲೇಯರ್ ಅಂತ, ಬಟ್ ಆತ ಕೊಟ್ಟಿರುವಂಥ ಅವಕಾಶವನ್ನು ಉಪಯೋಗಿಸ್ಕೊಂಡು ಆಡಿದ್ದಾನೆ 2 ಬ್ಯಾಟ್ ಆ್ಯಂಡ್ ಬೌಲಲ್ಲಿ. ಸೊ ಫಂಟ್ಯಾಬ್ಲಸ್ ಹರ್ಷಿತ್ ರಾಣಾ. ಸೊ ನೀವು ಹೇಳಿ ಸೋಲಿಗೆ ಏನು ಕಾರಣ ಅಂತ ಕಮೆಂಟ್ ಮಾಡಿ. ನಮಸ್ಕಾರ.